ಇನ್ನೊಂದು ಹಾವನ್ನು ಸೇಫ್ಟಿಯಾಗಿ ಅದನ್ನು ಸಂರಕ್ಷಣೆ ಮಾಡುವಂಥ ದಯವಿಟ್ಟು ಹ್ಯಾಂಡ್ ಗ್ಲೌಸನ್ನು ಬಳಸಿ, ಕಾಲಿಗೆ ಶೂವನ್ನು ದಯವಿಟ್ಟು ಬಳಸಿ. ಯಾಕಂದರೆ ಸಮಯ ಸಂದರ್ಭ ಹೀಗೆ ಇರೋದಿಲ್ಲ. ಯಾಕಂದರೆ ಎಲ್ಲರಿಗೂ ಅವ್ರದ್ದಾಗಿರ್ತಕ್ಕಂಥ ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಆಗಿರ್ತಕ್ಕಂಥ ಜೀವ ಇರುತ್ತೆ, ಇನ್ನು ಮಾಡುವ ಕೆಲಸಗಳು ಸಾಕಷ್ಟು ಇರ್ತವೆ. ದಯವಿಟ್ಟು ಆದಷ್ಟು ನಮ್ಮ ಒಂದು ಹುಷಾರಿತನದಲ್ಲಿ ನಾವು ಇರಬೇಕು ಅಂತೇಳಿ ಎಲ್ಲರ ಹತ್ರ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಈ ಹಾವನ್ನು ಈಗ ಸೆರೆ ಹಿಡಿಯುವ ಪ್ರಯತ್ನ ಮಾಡೋಣ. ತುಂಬ ದೊಡ್ಡದಾಗಿರ್ತಕ್ಕಂಥ ಹಾವು, ಅಗ್ರೆಸಿವ್ ಆಗಿದೆ. ಯಾರದೇ ಒಂದು ಬ್ಯಾರ್ಲೊಳಗೆ ಎಲ್ಲೇ ಹಾವು ಸೇರಿಕೊಂಡ್ರು ಸುರಕ್ಷಿತವಾಗಿ ಈ ರೀತಿ ಉಸಿರಾಡಬೇಕು. ಅದು ಉಸಿರಾಡುವಂಥ ಒಂದು ಬಟ್ಟೆಯನ್ನು ಕಟ್ಟಿ ಅಂತ ಹೇಳ್ತೀನಿ, ಆವಾಗ ಹಾವನ್ನು ಸೆರೆ ಹಿಡಿಬೋದು. ನೋಡ್ಕೊಳ್ಳಿ, ಈಗ ಹಾವು ಸುರಕ್ಷಿತವಾಗಿ ಇಲ್ಲೇ ಒಳಗೆ ಕೂತಿದೆ, ಆರಾಮಾಗಿ ಕೂತಿದೆ. ಈ ಹಾವನ್ನು ಈಗ ಸೆರೆ ಹಿಡಿದೆ. ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟ್ ಆಫ್ ಆಲ್ ತಗೋಬೇಕಾಗ್ತದೆ. ಯಾಕಂದರೆ ನಮ್ಮ ಸೇಫ್ಟಿ ನಮಗೆ ಫಸ್ಟ್ ಆಫ್ ಆಲ್. ಅದು ವಿಷಪೂರಿತವಾಗಿರ್ತಕ್ಕಂಥ ಹಾವು. ಹಾಗಾಗಿ ಹಾವುಗಳು ಕಚ್ಚಿದರೆ ನಾವು ನಮ್ಮ ಬದುಕಿದ್ರು ಸಮೇತ ನನ್ನ ನರಮಂಡಲಗಳು